ಸೆಕೆಂಡ್ ಪಿ ಸಿ ವಿದ್ಯಾರ್ಥಿಗಳಿಗೆ ಕಾಮನ್ ಆಗಿ ಒಂದು ಡೌಟ್ ಇದ್ದೇ ಇರುತ್ತೆ. ಇವಾಗ ನಾಳೆ ರಿಸಲ್ಟ್ ಏನಾದರೂ ಬರುತ್ತಾ ಅನ್ನೋದು. ಯಾಕೆಂದ್ರೆ ಕೆಲವು ನ್ಯೂಸ್ ಪೇಪರ್ ಅಲ್ಲಿ ನೀವು ನೋಡ್ಬೋದು, ರಿಸಲ್ಟ್ 7ನೇ ತಾರೀಕು ಬರೋದು ಕನ್ಫರ್ಮ್ ಆಗಿದೆ. ಆಲ್ಮೋಸ್ಟ್ ಶಿಕ್ಷಣ ಇಲಾಖೆ ಕಡೆಯಿಂದ ಕೆಲವು ಅಧಿಕಾರಿಗಳು ಕನ್ಫರ್ಮ್ ಮಾಡಿದ್ದಾರೆ ಅಂತ ನ್ಯೂಸ್ ಪೇಪರ್ ಆರ್ಟಿಕಲ್ಸ್ ಗಳೆಲ್ಲ ಬಂದಿರುತ್ತೆ, ನೀವು ನೋಡ್ಬೋದು. ಹಾಗಾದ್ರೆ ನಾಳೆ ಬರೋದನ್ನ ಡೇಟ್ನ ಇವಾಗ ಎಜುಕೇಶನ್ ಮಿನಿಸ್ಟರ್ ಕನ್ಫರ್ಮ್ ಮಾಡಿದಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಡೇಟ್ ಏನಾದರೂ ಚೇಂಜಸ್ ಆಗುತ್ತಾ ಅಥವಾ ಡೇಟ್ ಏನೂ ಫಿಕ್ಸೇ ಆಗಿಲ್ವಾ ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ. ನೀವೇನಾದರೂ ಸೆಕೆಂಡ್ ಪಿ ಸಿ ಎಕ್ಸಾಮ್ನ ಬರ್ದಿದ್ದೀರಾ, ಹಾಗೆ ಸೆಕೆಂಡ್ ಪಿ ಸಿ ರಿಸಲ್ಟ್ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಗೆಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರತಿಯೊಬ್ಬರು ಕೂಡ ವಿಡಿಯೋನ ಗಮನ ಇಟ್ಟುಕೊನವರೆಗೂ ಕೂಡ ನೋಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ, ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಇವಾಗ ನಾವು ಡೈರೆಕ್ಟ್ ಆಗಿ ವಿಡಿಯೋ ಬಗ್ಗೆ ಬರೋಣ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ ಏನಂದ್ರೆ, ನೀವು ಸೆಕೆಂಡ್ ಪಿ ಸಿ ರಿಸಲ್ಟ್ ಅನೌನ್ಸ್ಮೆಂಟ್ ಆದ್ಮೇಲೆ ನೀವೆಲ್ಲರೂ ಕೂಡ ವೆಯ್ಟ್ ಮಾಡೋದೇನಕ್ಕೆ ಅಂದ್ರೆ, ರಿಸಲ್ಟ್ ನಾನು ಫಸ್ಟ್ ನೋಡಬೇಕು ಅನ್ನೋದಕ್ಕೆ ನೀವು ವೆಯ್ಟ್ ಮಾಡ್ತಾ ಇರ್ತೀರಾ. ಅಂಥವ್ರು ಏನು ಮಾಡಿ ಅಂದ್ರೆ ಈ ಒಂದು ಮೆಥಡ್ನ ಫಾಲೋ ಮಾಡಿ. ಏನಂದ್ರೆ ಗೂಗಲ್ ಅಥವಾ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಇವಾಗ ನಾನು ಏನು ಹೇಳ್ತೀನಲ್ಲ ಅದನ್ನ ಸರ್ಚ್ ಮಾಡ್ತಾ ಬನ್ನಿ. ಏನಂದ್ರೆ ಸರ್ಕಾರಿ ಎಕ್ಸಾಮ್ ಇನ್ಫೋ ಅಂತ ಸರ್ಚ್ ಮಾಡಿ. ಇಲ್ಲಿ ನೀವೇನು ಮಾಡಬೇಕಾಗುತ್ತೆ ಅಂದರೆ ಸ್ಪೆಲ್ಲಿಂಗ್ನ ಕರೆಕ್ಟಾಗಿ ಹೊಡಿಬೇಕಾಗುತ್ತೆ. ನೀವು ಗೂಗಲಲ್ಲಿ ಆಗಿರ್ಬೋದು, ಕ್ರೋಮಲ್ಲಿ ಆಗಿರ್ಬೋದು. ಅವಾಗ ನಿಮಗೆ ಫಸ್ಟ್ ವೆಬ್ಸೈಟ್ ಬರುತ್ತಲ್ಲ, ಅದನ್ನ ಸ್ಪೆಲ್ಲಿಂಗ್ನ ನೋಡಿಕೊಂಡು ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಏನಾಗುತ್ತೆ ಅಂದರೆ ವೆಬ್ಸೈಟ್ ಬಂದ್ಬಿಟ್ಟು ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಜಸ್ಟ್ ಏನು ಮಾಡಿ ಅಂದರೆ ಸ್ಕ್ರಾಲ್ ಡೌನ್ ಮಾಡ್ತಾ ಬನ್ನಿ. ಇಲ್ಲಿ ಬೋರ್ಡ್ ರಿಸಲ್ಟ್ ಅಂತ ಕಾಣುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕರ್ನಾಟಕ ಸೆಕೆಂಡ್ ಪಿ ಸಿ ರಿಸಲ್ಟ್ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ತಾ ಬನ್ನಿ. ಇಲ್ಲಿ ನಿಮಗೆ 2 ಸರ್ವರ್ ಲಿಂಕ್ನ ಕೊಟ್ಟಿರ್ತಾರೆ. ಇವಾಗ ಬಿಸಿ ಇರುತ್ತಲ್ವ, ಯಾವ್ದಾದ್ರು ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ರಿಸಲ್ಟ್ ಅನೌನ್ಸ್ಮೆಂಟ್ ಆದ್ಮೇಲೆ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿರ್ತೀರಲ್ವಾ, ಅಲ್ಲಿ ನಿಮಗೆ ರಿಜಿಸ್ಟರ್ ನಂಬರು ಮತ್ತು ನೀವು ಸೈನ್ಸಾ, ಕಾಮರ್ಸಾ, ಆರ್ಟ್ಸ್ ಅಂತ ಕೇಳುತ್ತೆ. ಆ ಒಂದು ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ ಅಂತ ಕೊಡಿ. ನಿಮಗೆ ರಿಸಲ್ಟ್ನ ನೀವು ನೋಡ್ಬೋದು ಎಲ್ಲರಿಗಿಂತ ಬೇಗ. ಈ ಒಂದು ವೆಬ್ಸೈಟ್ ಡೈರೆಕ್ಟ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೂ ಕಮೆಂಟ್ ಸೆಕ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಒಂದ್ಸಲ ಕ್ಲಿಕ್ ಮಾಡಿ ಚೆಕ್ ಮಾಡಿ, ನಿಮಗೆ ಯೂಸ್ ಆಗ್ಬೋದು. ಈಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಈಗ ಪ್ರತಿಯೊಬ್ಬರು ಕೂಡ ವಿಡಿಯೋನ ಗಮನ ಇಟ್ಟುಕೊನವರೆಗೂ ಕೂಡ ನೋಡ್ತಾ ಹೋಗಿ. ಇಲ್ಲಿ ಸೆಕೆಂಡ್ ಪಿ ಸಿ ರಿಸಲ್ಟ್ ಬಂದಾದ್ಮೇಲೆ ಎಷ್ಟೊಂದು ಜನರಿಗೆ ಸ್ಯಾಟಿಸ್ಫೈ ಆಗಲ್ಲ. ಅವ್ರು ತೆಗೆದಿರುವಂತ ಮಾರ್ಕ್ಸ್ ರಿವ್ಯಾಲ್ಯೂಷನ್ಗೆ ಹಾಕ್ಬೇಕು ಅಂತ ಇರ್ತೀರಾ. ಅವ್ರಿಗೆ ಏನು ಪ್ರೊಸೀಜರ್ ಇರುತ್ತೆ ಅಂದ್ರೆ, ನಿಮಗೆ ಒಂದು ಸ್ಕ್ಯಾನರ್ಡ್ ಕಾಪಿ ಅಂತ ಬರುತ್ತೆ. ನೀವು ಬರ್ದಿರೋಂಥ ಒಂದು ಆನ್ಸರ್ ಶೀಟ್ನ ಅವರು ಕಳಿಸ್ಕೊಡ್ತಾರೆ ನಿಮ್ಗೆ ಆನ್ಲೈನ್. ಅದನ್ನ ಡೌನ್ಲೋಡ್ ಮಾಡ್ಕೋಬೇಕು, ಸ್ವಲ್ಪ ಅಮೌಂಟ್ನ ಕಟ್ಬಿಟ್ಟು. ಅದ್ರಲ್ಲಿ ನಿಮ್ಗೆ ಏನಾದರೂ ಮಾರ್ಕ್ಸ್ ಬರುವಂತ ಚಾನ್ಸಸ್ ಇದೆ ಅಂದ್ರೆ ಅವಾಗ ನೀವು ವೆರಿಫೈ ಮಾಡ್ಬಿಟ್ಟು ತಿರ್ಗಾ ರಿವ್ಯಾಲ್ಯೂಷನ್ಗೆ ಹಾಕ್ಬೇಕಾಗುತ್ತೆ ಅಮೌಂಟ್ನ ಕಟ್ಬಿಟ್ಟು. ಈ ರೀತಿ ಸ್ಟೆಪ್ಸ್ಗಳಿರುತ್ತೆ. ಮತ್ತೆ ಸೆಕೆಂಡ್ ಪಿ ಯು ಸಿ ಸೆಕೆಂಡ್ ಎಕ್ಸಾಮು ಮತ್ತೆ ಸೆಕೆಂಡ್ ಎಕ್ಸಾಮ್ದು ಟೈಮ್ ಟೇಬಲ್ ಎಲ್ಲ ಕೂಡ ಅವತ್ತೇ ಬರುತ್ತೆ. ಇದೆಲ್ಲ ಕೂಡ ಪ್ರೋಸೆಸ್ 15 ಡೇಸ್ ಒಳಗಡೆ ಮುಗ್ದೋಗುತ್ತೆ. ರಿಸಲ್ಟ್ ಬಂದಿದ ತಕ್ಷಣ ನೀವೆಲ್ಲರೂ ಕೂಡ ಸ್ವಲ್ಪ ಆಕ್ಟಿವ್ ಆಗಿರಿ. ಮತ್ತೆ ಇವಾಗ ಎಲ್ಲರಿಗೂ ಕೂಡ ಕಾಮನ್ ಆಗಿರುವಂತ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಡೌಟ್ ಏನಂದ್ರೆ, ರಿಸಲ್ಟ್ ಏನಾದ್ರೂ ನಾಳೆ ಏಪ್ರಿಲ್ 7ನೇ ತಾರೀಕು ಬರುತ್ತಾ, ಇದು ಕನ್ಫರ್ಮ್ ಆಯ್ತಾ ಅನ್ನೋದು ಸಾಕಷ್ಟು ಜನಕ್ಕೆ ಒಂದು ಕಾಮನ್ ಆಗಿ ಒಂದು ಡೌಟ್ ಇದ್ದೇ ಇದೆ. ಯಾಕೆಂದ್ರೆ ಎಷ್ಟೊಂದು ನ್ಯೂಸ್ ಪೇಪರ್ಗಳಲ್ಲಿ ಆಗ್ಲೇ ಪಬ್ಲಿಷ್ ಮಾಡಿದರೆ 7ನೇ ತಾರೀಕು ಬರೋದು ಆಲ್ಮೋಸ್ಟ್ ಕನ್ಫರ್ಮ್ ಅಂತ. ಇಲ್ಲಿ ಒಂದು ಅಬ್ಸರ್ವ್ ಮಾಡ್ಬೇಕಾಗಿರೋದು ಏನಂದ್ರೆ, ನೀವು ಕನ್ಫರ್ಮ್ ಅಂತ ಹೇಳಿದ್ರೆ ಎಕ್ಸಾಕ್ಟ್ ಆಗಿ ಬಂದೇ ಬರುತ್ತೆ, ಫಿಕ್ಸ್ ಮಾಡಿದರೆ ಅಂತ ಎಲ್ಲೂ ಕೂಡ ಹೇಳಿಲ್ಲ. ಅದರಿಂದ ಏನು ಕೂಡ 100% ಹೋಪ್ ಇಟ್ಕೊಳಕ್ ಹೋಗ್ಬಿಡಿ ನಾಳೆ ರಿಸಲ್ಟ್ ಬರುತ್ತೆ ಅಂತ. ಮತ್ತೆ ಇವಾಗ ಬರ್ತಾ ಇರೋಂಥ ಇನ್ಫಾರ್ಮೇಶನ್ ಏನಿದೆ ಅಂದ್ರೆ, ಬೈ ಎಲೆಕ್ಷನ್ ಇರೋದ್ರಿಂದ 9ನೇ ತಾರೀಕು, ಅದರಿಂದ ಏನ್ ಮಾಡ್ಬೋದು ಅಂದ್ರೆ ಕರ್ನಾಟಕದಲ್ಲಿ 7ನೇ ತಾರೀಕು ಅಥವಾ 8ನೇ ತಾರೀಕು ಇವೆರಡರಲ್ಲಿ ಯಾವುದರ ಒಂದು ದಿನಾಂಕದಲ್ಲಿ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡುವಂತ ಚಾನ್ಸಸ್ ಇದೆ ಅಂತ ಹೇಳ್ತಾರೆ. ಅಂದ್ರೆ ಈ ರಿಸಲ್ಟ್ ಒಂದು 9ನೇ ತಾರೀಕು ಯಾವುದೇ ಕಾರಣಕ್ಕೂ ಕೂಡ ಅನೌನ್ಸ್ಮೆಂಟ್ ಆಗಲ್ಲ. ಎಲೆಕ್ಷನ್ ಇರೋದ್ರಿಂದ ನಿಮ್ಗೆ ರಿಸಲ್ಟ್ ಬಂದ್ರೆ 7ನೇ ತಾರೀಕು ಬರಬೇಕು ನಾಳೆ, ಇಲ್ಲಾಂದ್ರೆ 8ನೇ ತಾರೀಕು ಬರಬೇಕು. ಓಕೆನಾ? ಇಲ್ಲಾಂದ್ರೆ ನಿಮ್ಗೆ ಡಿಲೇ ಆಗಿ ಎಲೆಕ್ಷನ್ ಮುಗ್ದಿ 10ನೇ ತಾರೀಕು ಕೊಡ್ಬೋದು. ಓಕೆನಾ? ಈ ರೀತಿ ಒಂದು ಚಾನ್ಸಸ್ ಇದೆ. ಮತ್ತೆ ಎಕ್ಸಾಕ್ಟ್ ಡೇಟ್ ನಾಳೆ ರಿಸಲ್ಟ್ ಬರ್ತಿದೆ ಅಂದ್ರೆ ನಮ್ಗೆ ಗೊತ್ತಾಗದೇನೆ ಸಂಜೆ ಒಂದು 4 ಗಂಟೆ ಆದ್ಮೇಲೆ ಅವರು ಕನ್ಫರ್ಮ್ ಮಾಡ್ತಾರೆ. ಇಲ್ಲಿ ಎಜುಕೇಶನ್ ಮಿನಿಸ್ಟರ್ ಅವ್ರ ಟ್ವಿಟರ್ ಅಕೌಂಟ್ ಅಲ್ಲಿ ನಮ್ಗೆ ಅಪ್ಡೇಟ್ ಮಾಡಬಹುದು. ಇಲ್ಲ ಅಂದ್ರೆ ಎಲ್ಲಾ ನ್ಯೂಸ್ ಚಾನಲ್ಸ್ ಅವ್ರನ್ನು ಕರ್ಸ್ಬಿಟ್ಟು ಒಂದು ಪ್ರೆಸ್ ಮೀಟ್ ಮಾಡಿ ಅದರಲ್ಲಿ ನಮ್ಗೆ ಅಪ್ಡೇಟ್ ನ ಕೊಡ್ಬೋದು. ಇವತ್ತು ನಾವು ಸಂಜೆವರೆಗೂ ಕೂಡ ವೆಯ್ಟ್ ಮಾಡ್ಬೇಕಾಗುತ್ತೆ. ಇವತ್ತು ಸಂಜೆ ಒಂದು ಎಜುಕೇಶನ್ ಮಿನಿಸ್ಟರ್ ಏನಾದ್ರು ಒಂದು ಅಪ್ಡೇಟ್ ನ ಕೊಟ್ರು ಅಂದ್ರೆ ನಿಮ್ಗೆ ಖಂಡಿತವಾಗ್ಲೂ ನಾಳೆ ರಿಸಲ್ಟ್ ಬರುತ್ತೆ. ಅವ್ರು ಏನು ಕೂಡ ಅಪ್ಡೇಟ್ ಕೊಟ್ಟಿಲ್ಲ, ಏನು ಹೇಳಿಲ್ಲ ಇವತ್ತು ಅಂದ್ರೆ ನಿಮ್ಗೆ ನಾಳೆ ರಿಸಲ್ಟ್ ಬರೋದಿಲ್ಲ. ಅದನ್ನ ಅರ್ಥ ಮಾಡ್ಕೋಬಿಡಿ. ನೆಕ್ಸ್ಟ್ ಎಕ್ಸಾಕ್ಟ್ ಡೇಟ್ ಎಜುಕೇಶನ್ ಮಿನಿಸ್ಟರ್ ಕಡೆಯಿಂದ ಅನೌನ್ಸ್ಮೆಂಟ್ ಆದಾಗ ಏನಾದ್ರು ಅಪ್ಡೇಟ್ ಬೇಕಂದ್ರೆ ಪ್ರತಿಯೊಬ್ರು ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಾಟ್ಸ್ಆಪ್ ಚಾನಲ್ ಇದೆ ಡಿಸ್ಕ್ರಿಪ್ಷನ್ ಬಾಕ್ಸ್, ಅದಕ್ಕೆ ಜಾಯಿನ್ ಆಗಿ. ಅಲ್ಲಿ ನಿಮಗೆ ಕ್ವಿಕ್ ಆಗಿ ಅಪ್ಡೇಟ್ ಸಿಗುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ವಿಡಿಯೋನ ಶೇರ್ ಮಾಡ್ಬಿಟ್ಟು ತಿಳಿಸಿ ನಾಳೆ ರಿಸಲ್ಟ್ ಬರೋದು ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ, ಚೇಂಜಸ್ ಕೂಡ ಆಗ್ಬೋದು ಅನ್ನೋದನ್ನ. ಓಕೆನಾ? ಥ್ಯಾಂಕ್ ಯು.